ಎಂಬಾತ ವಕೀಲ್ ವೃತ್ತಿಯನ್ನು ಅಕ್ರಮ ಚಟುವಟಿಕೆಗಳಿಗೆ ಬಳಸಿಕೊಳ್ಳುತ್ತಿದ್ದಾನೆ. ಗುತ್ತಿಗೆದಾರರಿಗೆ ಮತ್ತು ಹಾರುಬೂದಿ ಏಜೆನ್ಸಿ ಮಾಲೀಕರಿಗೆ ಕಾನೂನು ಕ್ರಮದ ಭಯ ಮೂಡಿಸಿ ವಸೂಲಿಗಿಳಿಬಿದ್ದಿದ್ದಾನೆ. ಈತನ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಇಂದು ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಮನವಿ ಪತ್ರ ನೀಡಿತು. ಸಂತೋಷ್ ಈತನು ಗುಂಡಾಗಿರಿ ಮಾಡುತ್ತಿದ್ದಾನೆ. ಶಕ್ತಿನಗರ, ದೇವಸೂಗೂರು ಮತ್ತು ಯದ್ಲಾಪುರದಲ್ಲಿ ಜನರ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾನೆ. ರೌಡಿಗಳ ಗುಂಪು ಕಟ್ಟಿಕೊಂಡು ಅಮಾಯಕರ ಮೇಲೆ ಹಲ್ಲೆ ನಡೆಸುತ್ತಿದ್ದಾನೆ ಎಂದು ಮನವಿ ಪತ್ರದಲ್ಲಿ ಆರೋಪಿಸಲಾಗಿದೆ. ನಾರಾಯಣ, ತಮಿಳು ಸುಬ್ಬು ಮತ್ತು ವಿನೋದ್ ಇವರನ್ನು ಕಟ್ಟಿಕೊಂಡು ಪ್ರವೃತ್ತಿ ಬೆಳೆಸಿಕೊಂಡಿದ್ದಾನೆ. ಈತನು ಹಲವರ ಮೇಲೆ ಹಲ್ಲೆ ನಡೆಸಿದ್ದು ಶಕ್ತಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕರ್ಕೊಂಬಂದು ಮಹಾರಾಷ್ಟ್ರ ಆಗಲಿ ತಮಿಳ್ನಾಡು ಆಗಲಿ ಅವರ ಕರೆಸಿ ಏರಿಯಾಗಳಿಗೆ ಮಾರ್ಕಾಸ್ತ್ರಲ್ಲಿ ಇಟ್ಕೊಂಡು ತಿರುಗಾಡಿ ಅಲ್ಲಿ ಸಾರ್ವಜನಿಕರಿಗೆ ಅಂಜಿಕೆ ತೋರಿಸಿ ಆ ಥರ ಭಯಭೀತರು ಬಹಳಷ್ಟು. ಆದರೂ ಈತ ರಾಜಾರೋಷವಾಗಿ ಊರಲ್ಲಿ ತಿರುಗಾಡುತ್ತಾ ಅಮಾಯಕ ಹಾರು ಬೂದಿ ಏಜೆನ್ಸಿಗಳ ಮಾಲೀಕರಿಗೆ ವಿನಾಕಾರಣ ಬೆದರಿಕೆ ಹಾಕಿ ಹಪ್ತಾ ವಸೂಲಿ ನಡೆಸಿದ್ದಾನೆ. ಈತನ ವಿರುದ್ಧ ತಕ್ಷಣ ಕಾನೂನು ಕ್ರಮ ಜರುಗಿಸಲು ಸಂಘಟನೆಯ ಕಲ್ಯಾಣ ಕರ್ನಾಟಕ ವಿಭಾಗದ ಅಧ್ಯಕ್ಷರಾದ ರಾಮು, ರಘು ಮತ್ತು ಪೀರ್ ಇವರು ಒತ್ತಾಯಿಸಿದ್ದಾರೆ. ಕೆಲವರು ಕೆಪಿಸಿಎಲ್ ಸ್ಥಾಪನೆಗೆ ಭೂಮಿ ನೀಡಿದ್ದು ಅವರಲ್ಲಿ ಕೆಲವರಿಗೆ ನೌಕರಿ ಮತ್ತು ನಿಗಮದಲ್ಲಿ ಇತರೆ ಕೆಲಸಗಳು ಸಿಕ್ಕಿವೆ. ಕೆಲವರು ಹಾರು ಬೂದಿ ಏಜೆನ್ಸಿ ಪಡೆದಿದ್ದಾರೆ, ಉತ್ತಮ ಜೀವನ ಸಾಗಿಸುತ್ತಿದ್ದಾರೆ. ಇಂತಹ ಅಮಾಯಕರ ಮೇಲೆ ಇವರು ದೌರ್ಜನ್ಯ ನಡೆಸಿದ್ದಾರೆ ಎಂದು ರಾಮು ದೂರಿದ್ದಾರೆ. ಯದ್ಲಾಪುರದಲ್ಲಿ ಈ ಪುಡಿ ರೌಡಿಗಳು ಕೆಲವರ ಮೇಲೆ ಹಲ್ಲೆ ಮಾಡಿದ್ದು ಪ್ರಕರಣ ದಾಖಲಾಗಿದ್ದು ಇರುತ್ತದೆ. ಸಮಾಜದಲ್ಲಿ ಅಶಾಂತಿ ಮೂಡಿಸುತ್ತಿರುವ ಸಂತೋಷ್, ವಿನೋದ್ ಮತ್ತು ತಮಿಳು ಸುಬ್ಬು ಮತ್ತು ಇವರ ಸಹಚರರ ಮೇಲೆ ತಕ್ಷಣ ಗಡೀಪಾರಿನ ಕ್ರಮ ಕೈಗೊಂಡು ಶಕ್ತಿನಗರ, ಯದ್ಲಾಪುರ, ದೇವಸೂಗೂರು ಗ್ರಾಮಗಳಲ್ಲಿ ಶಾಂತಿ ಸ್ಥಾನಕ್ಕೆ ಪೊಲೀಸರು ಮುಂದಾಗಬೇಕೆಂದು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ.